ನಮ್ಮ ಟ್ರೈನ್ ಇದ್ದಿದ್ದು ಮೆಜೆಸ್ಟಿಕ್ಕಿಂದ ಕೇರಳಾಗೆ. ನಮ್ಮ ಟ್ರೈನ್ ನೇಮ್ ಬಂದುಬಿಟ್ಟು ಕೋಚುವೆಲಿ ಎಕ್ಸ್ಪ್ರೆಸ್. ದಿಸ್ ಕೋಚುವೆಲಿ ಎಕ್ಸ್ಪ್ರೆಸ್ ರನ್ಸ್ ಆನ್ ಡೈಲಿ ಬೇಸಿಸ್. ಸೊ ಇದು ಮೆಜೆಸ್ಟಿಕ್ನ ಸಾಯಂಕಾಲ 4:30ಗೆ ಆ್ಯಂಡ್ ಮಾರ್ನಿಂಗ್ ಬೈ 5:30 ನೀವು ಕೋಚುವೆಲಿಯಲ್ಲಿ ಇರ್ತೀರ. ದಿಸ್ ಇಸ್ ಮೈ ಫ್ಯಾಮಿಲಿ. ವಿ ಆಲ್ ವಾಸ್ ಸೂಪರ್ ಎಕ್ಸೈಟೆಡ್. ಫಸ್ಟ್ ಟೈಮ್ ನಮ್ಮ ಕೇರಳ ಟ್ರಿಪ್ಪು. ಎಲ್ಲರೂ ಸಖತ್ ಎಕ್ಸೈಟೆಡ್ ಆಗಿದ್ವಿ. ನಮ್ಮ ಟ್ರೈನ್ ಅರೈವ್ ಆಯಿತು 4:30ಗೆ ಇನ್ ಮೆಜೆಸ್ಟಿಕ್. ನಮ್ಮದಿರೋದು ಒಂದೇ ಬೋಗಿಲಿ ಬಿದ್ದಿರಲಿಲ್ಲ. ನಾವು ಸ್ವಲ್ಪ ಪ್ರಿಯೋರಾಗಿ ಬುಕ್ ಮಾಡ್ಕೊಂಡಿರಲಿಲ್ಲ, ಸೊ ನಮ್ಮೆಲ್ಲರಿಗೂ ಒಟ್ಟಿಗೆ ಸಿಕ್ಕಿರಲಿಲ್ಲ. ತುಂಬ ಜನದ್ದು S1ಅಲ್ಲಿತ್ತು, ತುಂಬ ಜನದ್ದು S2ಅಲ್ಲಿತ್ತು. ಆ್ಯಸ್ ವಿ ವರ್ 21 ಇನ್ ನಂಬರ್, ನಮಗೆ ಶಫಲ್ ಆಗಿ ಸೀಟ್ ಸಿಕ್ತು. ನನಗೆ ಕಿಡ್ಸ್ ಜೊತೆ ಸೀಟ್ ಸಿಕ್ಕಿತ್ತು. ಐ ವಾಸ್ ಎಂಜಾಯಿಂಗ್ ಟು ಮೈ ನೆಕ್ಸ್ಟ್ ಲೆವೆಲ್. ಕಿಡ್ಸ್ ಎಲ್ಲ ಮಸ್ತ್ ಮಜಾ ಮಾಡ್ತಾಯಿದ್ರು, ಫೋನ್ ಇಟ್ಕೊಂಡು ನಗಾಡ್ಕೊಂಡು. ದೇ ವರ್ ಮೇಕಿಂಗ್ ಸೋ ಫನ್. ಕಮ್ ಟ್ರಾವೆಲ್ ವಿತ್ ಅಸ್ ಟು ಕೇರಳ. ಫನ್ ಮಾಡ್ಕೊಂಡು ಸೀಟ್ ಸೆಟಲ್ ಆಗೋ ಅಷ್ಟರಲ್ಲಿ ನಮ್ಮ ಟಿ ಬಂದರು. ಎಲ್ಲರದು ಸೀಟ್ ನಂಬರ್ಸ್ ಎಲ್ಲ ಚೆಕ್ ಮಾಡಿದ್ರು. ನಾವೆಲ್ಲೂ ಸ್ಕ್ಯಾಮ್ ಮಾಡಿರಲಿಲ್ಲಪ್ಪ, ಅದಕ್ಕೆ ನಮ್ದು ಯಾರದು ಚೆಕ್ ಆಯಿತು. ಟಿ ಹೊರಟರು. ಮೀಟ್ ಮೈ ಟ್ರಾವೆಲ್ ಬಡ್ಡಿ. ಈ ಮಗು ನನ್ನ ಫ್ರೆಂಡ್ ಸೀಟಲ್ಲಿತ್ತು, ಯಾರಂತಲೇ ಗೊತ್ತಿಲ್ಲ. ಬಟ್ ಶಿ ವಾಸ್ ಸೋ ಕ್ಯೂಟ್. ಶಿ ವಾಸ್ ಎಂಜಾಯಿಂಗ್ ವಿತ್ ಮೀ. ಅವ್ರ ಅಮ್ಮನ ಹತ್ರನೇ ಹೋಗ್ತಾರಿಲ್ಲ, ಶಿ ವಾಸ್ ಕಂಪ್ಲೀಟ್ಲಿ ವಿತ್ ಮೀ. ಐ ವಾಸ್ ಎಂಜಾಯಿಂಗ್ ವಿತ್ ಬೇಬಿ. ಅವಳು ಇದ್ದಿದ್ದಕ್ಕೆ ನಮಗೆ ಜರ್ನಿ ತುಂಬ ಬರ್ಡನ್ ಅಂತ ಅನಿಸ್ಲಿಲ್ಲ. ಐ ಲವ್ ಯು ಬೇಬಿ, ಬಾಯ್. ನಮ್ಮ ಜರ್ನಿ ಬಂದುಬಿಟ್ಟು ಆಲ್ಮೋಸ್ಟ್ 12 hours ಫ್ರಮ್ ಮೆಜೆಸ್ಟಿಕ್ ಟು ಕೋಚುವೆಲಿ. ಇಟ್ ವಾಸ್ 10:30. ಎವ್ರಿಬಡಿ ವೇರ್ ಸೆಟಲ್ಡ್, ಎವ್ರಿಬಡಿ ವೇರ್ ಫೀಲಿಂಗ್ ಸೋ ಟಯರ್ಡ್. ಎಲ್ಲರಿಗೂ ತುಂಬ ನಿದ್ದೆ ಬರ್ತಾಯಿತ್ತು. ಮೀಟ್ ಯು ಇನ್ ದ ಮಾರ್ನಿಂಗ್, ಬಾಯ್. ನಾವು ಮಾರ್ನಿಂಗ್ 5:30ಗೆಲ್ಲ ಎದ್ವಿ. ನಾನು ಈಚೆ ಬಂದು ನೋಡಿದಾಗ ಸೀನರಿ ಈ ಥರ ಇತ್ತು. ವೆಲ್ಕಮ್ ಟು ಕೇರಳ, ದ ಗಾಡ್ಸ್ ಓನ್ ಕಂಟ್ರಿ. ಕೇರಳ ಅಲ್ಲಿ ನೇಚರ್ ಅಂತೂ ಸಕ್ಕತ್ತಾಗಿತ್ತು. ಇಟ್ ವಾಸ್ ಕಂಪ್ಲೀಟ್ಲಿ ಸೀನರಿ, ಫುಲ್ ಗ್ರೀನರಿ ಎವ್ರಿವೇರ್. ನಾವು ಅಲ್ಪೆಲ್ಲಿ ಇಳಿಬೇಕಾಗಿದ್ದರಿಂದ ಅಲ್ಪೆ ಸ್ಟೇಷನ್ ಬಂತು. ವಿ ಆಲ್ ವರ್ ಗೆಟಿಂಗ್ ಡೌನ್. ಎಲ್ಲರೂ ಸೂಪರ್ ಟಯರ್ಡ್ ಆಗಿದ್ವಿ. ನೈಟೆಲ್ಲ ಮಲಗಿ. ಟ್ರೈನಲ್ಲಿ ಮಲಗೋದು ಇಟ್ಸ್ ಸಮಥಿಂಗ್ ಸ್ವಲ್ಪ ಕಷ್ಟ ಅಲ್ವಾ. ಎಲ್ಲರೂ ಬೆಳಗ್ಗೆ ಎದ್ವಿ. ವಿ ರೀಚ್ಡ್ ಅರೌಂಡ್ 6:30 in the morning in Alpe. We all are getting down. Come, let's start our journey towards the boat house, Alpe. ಆಲ್ಪಿ ರೈಲ್ವೆ ಸ್ಟೇಷನಿಂದ ಆಲಪಿ ಬ್ಯಾಕ್ ವಾಟರ್ಸ್ಗೆ 6 kilometers ಇತ್ತು. ಸೊ ತುಂಬ ದೂರ ಏನಿರಲಿಲ್ಲ. ಆದ್ದರಿಂದ ನಾವು ಟಿ ಆಗಲಿಲ್ಲ, ಟಾಟಾ ಸುಮೋ ಯಾವುದನ್ನು ಹೈರ್ ಮಾಡಿಲ್ಲ. 6 kilometers ಅಲ್ವಾ, ಸೊ ಅದಕ್ಕೆ ನಾವು ಆಟೋದಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾನು ನಿಮ್ಗಾಗಲೇ ಹೇಳಿದಾಗೆ ನಾವು 21 ಪೀಪಲ್ಸ್ ಇದ್ವಿ. ಸೊ 4 ಆಟೋದಲ್ಲಿ ಹೊರಟ್ವಿ. ಈ ರೈಲ್ವೆ ಸ್ಟೇಷನಿಂದ ಆಲ್ಪಿ ಬ್ಯಾಕ್ ವಾಟರ್ಸಿಗೆ ಬಿಡೋದಕ್ಕೆ ಈ ಆಟೋದವರು 150 ಪರ್ ಆಟೋ, ಪರ್ ಪರ್ಸನ್ ಇಲ್ಲ, 150 ಪರ್ ಆಟೋ ತೊಗೊಂಡ್ರು. ದಟ್ ವಾಸ್ ಗುಡ್, ದಟ್ ವಾಸ್ ಅಫೋರ್ಡೆಬಲ್. ಈ ಮಲಯಾಳೀಸ್ ಇದ್ದಾರಲ್ವಾ, ದೇ ವಾಸ್ ಸೋ ಗುಡ್. ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಿಲ್ಲ ಅಂದರೂ ಅವ್ರ ಭಾಷೆಯಲ್ಲಿ ನಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು. ಫೈನಲಿ ವಿ ರೀಚ್ ಬ್ಯಾಕ್ ವಾಟರ್ಸ್ ಆಲಪಿ. ದಿಸ್ ಇಸ್ ಹೌ ದ ಫಸ್ಟ್ ಸೀನರಿ ಲುಕ್ಡ್ ಆಫ್ ಬ್ಯಾಕ್ ವಾಟರ್ಸ್. ಒಂದೇ ಬೋಟಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಮಾತಾಡ್ತಿದ್ದ ಪ್ರಕಾರ ಮೇ ಬಿ 400 ಬೋಟ್ಸ್ ಇದೆ ಆ ಬ್ಯಾಕ್ ವಾಟರ್ಸಲ್ಲಿ. ನಮ್ಮ ಬೋಟ್ ಹೌಸ್ ನಮ್ಮ ಬೋಟ್ ಇನ್ನೂ ಬಂದಿರಲಿಲ್ಲ, ಬಿಕಾಸ್ ಯಾರೋ ಚೆಕ್ಔಟ್ ಮಾಡಿದ್ರು ನಾವು ಹೋಗೋ ಹಿಂದಿನ ದಿನ. ಸೊ ಬೋಟ್ನ ರೆಡಿ ಮಾಡಿಬಿಟ್ಟು ಅವರು ಇಲ್ಲಿ ಎಲ್ಲ ಬೋಟ್ ಎಲ್ಲ ನಿಂತಿದೆ ಅಲ್ವಾ, ಅಲ್ಲಿಗೆ ಕರ್ಕೊಂಡು ಬರಬೇಕಾಗಿತ್ತು. ಸೊ ನಮ್ಮ ಬೋಟ್ ಅರೈವ್ ಆಗ್ತಿದೆ. ಎಲ್ಲರೂ ಲಗೇಜಸ್ ಎಲ್ಲ ಇಳಿಸ್ಕೊಂಡು ವಿ ವರ್ ಆಲ್ಸೋ ಸೂಪರ್ ಎಕ್ಸೈಟೆಡ್ ಟು ಗೆಟ್ ಇನ್ ಟು ದ ಬೋಟ್, ಬಿಕಾಸ್ ಇದು ನಮ್ಮದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ವೀಡಿಯೋಸಲ್ಲೆಲ್ಲ ನೋಡಿದ್ದೆ, ಬೋಟ್ ಹೌಸ್ ತುಂಬ ಚೆನ್ನಾಗಿರುತ್ತೆ, ಇಟ್ ವುಡ್ ಬಿ ಎಕ್ಸ್ಟ್ರೀಮ್ಲಿ ಸೂಪರ್ವ್ ಅಂತ. ಹಾಗೆ ಫಾರಿನರ್ಸ್ ಕೂಡ ಪ್ರಮೋಟ್ ಮಾಡಿದರು. ಸೊ ಲೆಟ್ಸ್ ಗೆಟ್ ಇನ್. ಬೋಟ್ ಹೌಸ್ ಬಂತು. ನಮ್ಮ ಫ್ಯಾಮಿಲಿ ಅವರೆಲ್ಲ ದೇ ವರ್ ಸ್ಟಂಟ್. ರಿಯಲಿ, ಟ್ರಸ್ಟ್ ಮೀ, ಬೋಟ್ ಹೌಸ್ ವಾಸ್ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ಸ್. ಇಟ್ ವಾಸ್ ಟ್ರೂಲಿ ಬಿಯಾಂಡ್ ದ ಎಕ್ಸ್ಪೆಕ್ಟೇಷನ್ಸ್. ಓ ಮೈ ಗಾಡ್, ಯಾವ ಥರ ಹೇಳೋದು, ನಾವು ಎಕ್ಸ್ಪೆಕ್ಟೇಷನ್ಸ್ಗಿಂತ ಜಾಸ್ತಿನೇ ಇತ್ತು. ನಾವು 4 star ಬೋಟ್ ಹೌಸ್ನ ಬುಕ್ ಮಾಡಿದ್ದು, ನಾವು ಪ್ರೈವೇಟ್ ಬೋಟ್ ಹೌಸ್ನ ಬುಕ್ ಮಾಡಿದ್ವಿ. ಬಿಕಾಸ್ ವಿ ಆಲ್ ವರ್ ಫ್ಯಾಮಿಲಿ, ನಮಗೆ 21 ಪೀಪಲ್ಗೆ ಇಟ್ ವಾಸ್ ಸಫಿಷಿಯಂಟ್. ಸೊ ಈ ಒಂದು ಪ್ರೈವೇಟ್ ಬೋಟ್ನ ನಮಗೆ ಕಂಪ್ಲೀಟಾಗಿ ಕೊಟ್ಟಿದ್ರು. ಇಟ್ ವಾಸ್ 2500 ಪರ್ ಪರ್ಸನ್ ಪರ್ ಹೆಡ್. ಬಟ್ ಟ್ರಸ್ಟ್ ಮೀ, ಇಟ್ ವಾಸ್ ವರ್ತ್ ಲಿವಿಂಗ್ ದೇರ್. ಸೊ ಇದು ನಮ್ಮ ರೂಮ್. ನಾವು ಈ ರೂಮ್ನ ಯಾಕೆ ಚೂಸ್ ಮಾಡಿದ್ವಿ ಅಂತ ಅಂದರೆ, ನಮ್ಮ ಬಾಲ್ಕನಿಯಿಂದ ಬ್ಯಾಕ್ ವಾಟರ್ಸ್ ಕಂಪ್ಲೀಟಾಗಿ ಕಾಣಿಸ್ತಾ ಇತ್ತು. ದಿಸ್ ವಾಸ್ ಅವರ್ ರೂಮ್. ಇಟ್ ವಾಸ್ ನನಗೆ ಹಾಲಿವುಡ್ ಮೂವಿ ಆರ ಬರ್ತಾಯಿತ್ತು. ಎಲ್ಲದು ವುಡ್ಡಲ್ಲಿ ಇತ್ತು, ಬಿಕಾಸ್ ಆಬ್ವಿಯಸ್ಲಿ ಇಟ್ ಈಸ್ ಇನ್ ದ ವಾಟರ್, ಇಟ್ ಶುಡ್ ಬಿ ಇನ್ ಅ ವುಡ್. ಬಟ್ ದಿಸ್ ವಾಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಕಮ್, ಲೆಟ್ಸ್ ಹ್ಯಾವ್ ಅ ಬೋಟ್ ಹೌಸ್ ಟೂರ್.
ನಾನು ಆಗಲೇ ಹೇಳಿದಾಗೆ ನಮ್ಮ ರೂಮ್ ಬಾಲ್ಕನಿಯಿಂದ ಡೈರೆಕ್ಟಾಗಿ ಬ್ಯಾಕ್ ವಾಟರ್ಸ್ ಕಾಣ್ತಾ ಇತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅದು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾವ್ದು ಮಾಡಿದ್ರು ಡಿಫ್ರೆಂಟಾಗಿ ಇರುತ್ತಲ್ವ. ಸೊ ಆ ಥರ ಇದು ಆಲ್ಬಿ ಬೋಟ್ ಹೌಸ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಈ ಥರ ಲೈಕ್ ಲೆಟ್ಸ್ ಹ್ಯಾವ್ ಅ ಬೋಟ್ ಟೂರ್. ದೇರ್ ವರ್ 5 ರೂಮ್ಸ್ ಇನ್ ದ ಬೋಟ್ ಹೌಸ್. ಮೇಲ್ಗಡೆ 2, ಕೆಳಗಡೆ 3 ಇತ್ತು. ಇದು ನಮ್ಮದು ಸೆಕೆಂಡ್ ರೂಮ್. ಜಸ್ಟ್ ಟೇಕ್ ಅ ಲುಕ್ ಇನ್ ಟು ಇಟ್. ದಟ್ ವಾಸ್ ಕಂಪ್ಲೀಟ್ಲಿ ಆರ್ಗನೈಸ್ಡ್. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇಟ್ ವಾಸ್ ನಾಟ್ ಮೆಸಿ ಎನಿವೇರ್ ಆ್ಯಂಡ್ ಇಟ್ ವಾಸ್ ಸಫಿಷಿಯಂಟ್ ಫಾರ್ 3 ಪೀಪಲ್ ಟು ಲೀವ್ ಇನ್ ಅ ಸಿಂಗಲ್ ರೂಮ್. ವಾಶ್ರೂಮ್ಸ್ ಆಗಿರ್ಬೋದು, ಅಲ್ಲಿನ ಬೆಡ್ಸ್, ಎವ್ರಿಥಿಂಗ್ ವಾಸ್ ಸೂಪರ್ಬ್. ಕಮ್ ಲೆಟ್ಸ್ ಹ್ಯಾವ್ ಅ ಲುಕ್ ಇನ್ ಟು ದ ಡೈನಿಂಗ್ ಹಾಲ್. ದಿಸ್ ವಾಸ್ ದ ಮೇನ್ ಅಟ್ರಾಕ್ಷನ್ ಆಫ್ ದ ಬೋಟ್ ಹೌಸ್. ಈ ಡೈನಿಂಗ್ ಹಾಲ್ ಮಾತ್ರ ಎಕ್ಸ್ಟ್ರೀಮ್ಲಿ ಗುಡ್ ಆಗಿತ್ತು. ಕಣ್ಣಿಗೂ ಮನಸ್ಸಿಗೂ ಎಲ್ಲದಕ್ಕೂ ಸಮಾಧಾನ ಕೊಡ್ತಾಯಿತ್ತು. ಹಾರ್ಡ್ಲಿ ಇಲ್ಲಿ 20-25 ಕಂಪ್ಲೀಟಾಗಿ ಆಕ್ಯುಪೈ ಮಾಡ್ಬೋದಿತ್ತು, ಅಷ್ಟು ಸ್ಪೇಸ್ ಇತ್ತು. ಅಗೇನ್ ನಾವು ಇಲ್ಲಿಂದ ಡೈನಿಂಗ್ ಹಾಲಿಂದ ಈಚೆ ನೋಡಿದ್ರು ಇಟ್ ವಾಸ್ ಕಂಪ್ಲೀಟ್ಲಿ ಅ ಗ್ಲಾಸ್ ಸಾರ್ಟ್ ಆಫ್ ಅ ಥಿಂಗ್. ಕಂಪ್ಲೀಟಾಗಿ ಬ್ಯಾಕ್ ವಾಟರ್ಸ್ ಲೈಕ್ ಸೀನರಿ ಎಲ್ಲ ಕಂಪ್ಲೀಟಾಗಿ ಕಾಣಿಸ್ತಾ ಇತ್ತು. ನೀವಿಲ್ಲಿ ನೋಡ್ಬೋದು ಎಷ್ಟು ಬೋಟ್ ಹೌಸ್ ಇದೆ ಅಂತ. ಆ್ಯಸ್ ಐ ಮೆನ್ಷನ್ ಬಿಫೋರ್, ತುಂಬ ಬೋಟ್ ಹೌಸಸ್ ಇರುತ್ತೆ. ದಿಸ್ ಇಸ್ ಅವರ್ ಡೈನಿಂಗ್ ಹಾಲ್ ಕಾ ಸೀನರಿ. ನಮ್ಮ ಫ್ಯಾಮಿಲಿ ಪೀಪಲ್ ಕೂಡ ಬೋಟ್ ಹೌಸ್ ಟೂರ್ ಮಾಡ್ತಾಯಿದ್ರು. ಆ್ಯಸ್ ಐ ಮೆನ್ಷನ್ ಯು ಬಿಫೋರ್, ಎವ್ರಿಬಡಿ ವೇರ್ ಕಂಪ್ಲೀಟ್ಲಿ ಸ್ಟಂಡ್. ಯಾಕಂದರೆ ಬೋಟ್ ಹೌಸ್ ಅಷ್ಟು ಅದ್ಭುತವಾಗಿತ್ತು. ನಾವು ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡೋದಿದೆಯಲ್ಲ, ದಟ್ ಗಿವ್ಸ್ ಯು ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ನಮ್ಮ ಬೋಟ್ ಹೌಸ್ ಚೆಕ್ ಇನ್ ಇದ್ದಿದ್ದು 11:45. ಸೊ ನಾವು 11:45ಗೆ ಚೆಕ್ ಇನ್ ಆಗಿ ಸ್ವಲ್ಪ ಜನ ಸ್ನಾನ ಮಾಡಿದ್ರು. ದೇ ವರ್ ಫೀಲಿಂಗ್ ಟಯರ್ಡ್. ಯಾಕಂದರೆ ನಾವು ಆಲ್ಪಿಸಿಯಿಂದ ಡೈರೆಕ್ಟಾಗಿ ಇಲ್ಲಿ ಬಂದಿದ್ವಿ. ಸೊ ಎಲ್ಲ ಪ್ರಿಪೇರ್ ಆಗಿ ವಿ ವರ್ ಇದು ಲಂಚ್ ಅಂತೂ ನೋಡೋದಕ್ಕೆ ಇಲ್ಲಿ ಎಷ್ಟು ಮಸ್ತಾಗಿ ಕಾಣಿಸ್ತಿದೆ. ಟೇಸ್ಟ್ ಅದಕ್ಕಿಂತ ಅದ್ಭುತವಾಗಿತ್ತು. ನಾವು ಕೇರಳದಲ್ಲಿದ್ದರೂ ಸಹ ನಮಗೆ ಕರ್ನಾಟಕ ಫುಡ್ ಆರ್ಡರ್ನೇ ಕೊಟ್ಟಿದ್ರು ಅವರು. ನೀವು ಕಸ್ಟಮೈಸ್ ಮಾಡಿಸ್ಕೊಳ್ಬೋದು ಇದನ್ನ. ನೀವು ಕಾಲ್ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಫುಡ್ ಬೇಕು ಅಂತ ಅವರು ಫಸ್ಟೇ ಹೇಳಿದ್ರೆ, ಸೊ ನಿಮಗೆ ಅವರು ಕಂಪ್ಲೀಟಾಗಿ ಅದೇ ಥರ ಮಾಡ್ತಾರೆ. ಸೊ ನಾವು ವೆಜಿಟೇರಿಯನ್ಸ್ ಆಗೋದ್ರಿಂದ ವಿ ಡಿಡ್ ನಾಟ್ ಆಪ್ಟ್ ಫಾರ್ ನಾನ್ ವೆಜ್. ಸೊ ನಮಗೆ ಚಪಾತಿ, ರೈಸ್ ಆ್ಯಂಡ್ 4 ಅಥವಾ 5 ಥರ ಪಲ್ಯ ಕೊಟ್ಟಿದ್ರು. ಮೇ ಬಿ 12 ಐಟಮ್ಸ್ ಇತ್ತು ಅಲ್ಲಿ. ಅನ್ನ, ಸಾಂಬಾರ್, ಪಲ್ಯ ಆ್ಯಂಡ್ ಗೋಬಿ. ಸಮ್ ಪೀಪಲ್ ವರ್ ಈಟಿಂಗ್ ಎಗ್ಸ್, ಸೊ ದೇ ವರ್ ಇಂಟು ಎಗ್ಸ್, ಹಪ್ಳ, ಈ ಥರ ಎಲ್ಲ. ಸೊ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೊಳ್ಬೋದು ಫುಡ್ನ. ಲೆಟ್ಸ್ ಹ್ಯಾವ್ ಅ ಫುಡ್, ಕಮ್ ಜಾಯ್ನ್ ಅಸ್. ಫುಡ್ ಅಂತೂ ಮನಸ್ಸಿಗೆ ಎಲ್ಲರಿಗೂ ಆನಂದ ಕೊಡ್ತು. ಹೊಟ್ಟೆ ಅಷ್ಟೇ ಚೆನ್ನಾಗಿ ತುಂಬಿತು. ಫುಡ್ ಎಲ್ಲ ಆದಮೇಲೆ ಫ್ಯಾಮಿಲಿ ಫನ್ ಸ್ಟಾರ್ಟ್ ಆಯಿತು. ಅಂತ್ಯಾಕ್ಷರಿ ಆಡೋಣ ಅಂತ ಎಲ್ಲರೂ ಅಲ್ಲೇ ಕುತ್ಕೊಂಡು, ಲೈಕ್ ವಿ ಡಿಡ್ಂಟ್ ಗೋ ಟು ಅವರ್ ರೂಮ್ಸ್, ಡೈನಿಂಗ್ ಹಾಲಲ್ಲೇ ಕುತ್ಕೊಂಡು ಫ್ಯಾಮಿಲಿ ಪೀಪಲ್ ವೇರ್ ಮೇಕಿಂಗ್ ಫನ್. ನೀನು ಆ ಥರ, ನಾನು ಈ ಥರ, ಬನ್ನಿ ಅಂತ್ಯಾಕ್ಷರಿ ಆಡೋಣ ಅಂತ ಎಲ್ಲ. ಸೊ ಇವರೆಲ್ಲ ಅಂತ್ಯಾಕ್ಷರಿ ಆಡ್ತಾಯಿದ್ರು, ನಾನು ವೀಡಿಯೋ ಮಾಡ್ತಾಯಿದ್ದೆ. ಸ್ವಲ್ಪ ಜನ ನೀವೆಲ್ಲ ನೋಡ್ಬೋದು ಮಲಗಿದ್ದಾರೆ. ಯಾಕಂದರೆ ಹೊಟ್ಟೆ ತುಂಬ ಊಟ ಸಿಕ್ಬಿಟ್ಟಿತ್ತಲ್ಲ. ಹೊಟ್ಟೆಗೆ ಊಟ ಬಿದ್ದ ಮೇಲೆ ಕಣ್ಣಿಗೆ ನಿದ್ದೆ ಬರಲೇಬೇಕಲ್ವ. ಆಡ್ಬೇಕಿಷ್ಟ ಸೇವಾಗಲ್ಲ. ಈವ್ನಿಂಗ್ ವಿ ಹ್ಯಾಡ್ ಪ್ಲ್ಯಾನ್ಡ್ ಅ ಸರ್ಪ್ರೈಸ್ ಪಾರ್ಟಿ ಫಾರ್ ಆಲ್ ದ ಮಾಮ್ಸ್. ಯಾಕಂದರೆ ಈ ತಿಂಗಳು ಮದರ್ಸ್ ಡೇ ಆಗಿದ್ದರಿಂದ ಬೋಟ್ ಹೌಸಲ್ಲಿ ಎಲ್ಲ ಮದರ್ಸೂ ಇರ್ತಾರೆ. ಸೊ ಅವ್ರಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ನಮ್ಮ ಮಾವ ಕಡೆಯಿಂದ ಕೊಟ್ಟರು. ಸೊ ನಮ್ಮ ಮಾವ ಎಲ್ಲರಿಗೂ ಫಾರ್ ಮದರ್ಸ್ ವಾಸ್ ಡೆಡಿಕೇಟೆಡ್. ಆ್ಯಂಡ್ ನಾವಲ್ಲಿ ಪುಟ್ಟದಾಗಿ ಒಂದು ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರೂ ವಿಶ್ ಮಾಡ್ರಪ್ಪ. ನಮ್ಮ ಓಲ್ಡ್ ಏಜ್ ಮದರ್ಸ್ಗೆ ಕೇಕ್ ಕಟ್ ಮಾಡಿಸಿದ್ಮೇಲೆ ನಮ್ಮ ಸಂತೂರ್ ಮೊಮೀಸ್, ದ ಯಂಗ್ ಲೇಡೀಸ್, ಯಂಗ್ ಆಂಟೀಸ್ಗೂ ಒಂದು ಹೊಸ ಕೇಕ್ ತರಿಸಿದ್ವಿ. ಸೊ 2 ಕೇಕ್ ತರಿಸಿದ್ರಿಂದ ಇವ್ರು ಒಂದ್ಸಲ ಕೇಕ್ ಕಟ್ ಮಾಡಿದ್ರು. ನಮ್ಮ ಇಲ್ಲಿ ನೋಡಿ ನಮ್ಮ ಸಂತೂರ್ ಮೊಮೀಸ್ ಇದ್ದಾರಲ್ಲ, ಇವ್ರು ಒಂದ್ಸಲ ಕೇಕ್ ಕಟ್ ಮಾಡಿಸಿದ್ರು. ಸೊ ಪಾರ್ಟಿ ಆದಮೇಲೆ ದೇ ಶುಡ್ ಬಿ ಫನ್, ದೇ ಶುಡ್ ಬಿ ಡಾನ್ಸ್, ದೇ ಶುಡ್ ಬಿ ಸಿಂಗಿಂಗ್. ಸೊ ಇವಾಗ ರಿಯಲ್ ಪಾರ್ಟಿ ಸ್ಟಾರ್ಟ್ ಆಗುತ್ತೆ. ಕಮ್ ಜಾಯ್ನ್ ಅಸ್ ಟು ದ ಪಾರ್ಟಿ ಆ್ಯಂಡ್ ಎಂಜಾಯ್. ನೂರಾರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ
ನಮ್ಮ ಫ್ಯಾಮಿಲಿ ಫನ್ ಅದೇ ಥರ ಕಂಟಿನ್ಯೂ ಆಗ್ತಾಯಿತ್ತು. ನಾನು ನಮ್ಮ ಆಡಿಯನ್ಸ್ಗೆ ನೈಟ್ ಬೋಟ್ ಹೌಸ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಲೈಟಲ್ಲಿ ಬೋಟ್ ಹೌಸ್ ಯಾವ ಥರ ಕಾಣುತ್ತೆ ಅಂತ ಅದನ್ನು ಕೂಡ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತೀನಿ. ಬೆಳಗ್ಗೆನೇ ಕಂಪ್ಲೀಟ್ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು ಬೋಟ್ ಹೌಸ್, ನೈಟ್ ಕೂಡ ಕಂಪ್ಲೀಟ್ಲಿ ಡಿಫ್ರೆಂಟ್. ನೈಟ್ ಕಂಪ್ಲೀಟ್ ಲೈಟ್ಸ್ ಆನ್ ಆದಾಗ ನಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಆರಾ ಬರ್ತಾಯಿತ್ತು. ಒಂದು ಸಂಗತಿ ಇಲ್ಲಿ ಹೇಳಬೇಕು, ಇದು ನೀವು ಇದೇನು ನೋಡ್ತಿದ್ದೀರಾ ಇದೆಲ್ಲ ಸೊಳ್ಳೆ ಆಯಿತಾ. ಬೋಟ್ ಹೌಸ್ ಅಲ್ಲೆಲ್ಲ ಸ್ಟಾಪ್ ಮಾಡ್ತಾರೆ ಒಂದೊಂದು ಸ್ವಲ್ಪ ಹೊತ್ತು. ಅಪ್ಪಿ ನೀವೇನಾದರೂ ನೈಟ್ ಹೊತ್ತು ಕಿಟಕಿ ತೆಗೆದ್ರೆ ಡೆಂಗ್ಯೂ ಬರೋದಂತೂ ಖಂಡಿತ. ಸೊ ಪ್ಲೀಸ್ ಹ್ಯಾವ್ ಸಮ್ ಎಟಿಕೆಟ್ಸ್ ಟು ನಾಟ್ ಓಪನ್ ದ ವಿಂಡೋಸ್ ಡ್ಯೂರಿಂಗ್ ನೈಟ್ ಟೈಮ್ ಇನ್ ದ ಬೋಟ್ ಹೌಸ್. ನೈಟ್ ಬೋಟ್ ಹೌಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಲ್ಲ ಕಡೆ ಲೈಟ್ ಆನ್ ಆಗಿದ್ದರಿಂದ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ನಿಸ್ತಾ ಇತ್ತು. ಬನ್ನಿ ಡೌನ್ ಸ್ಟೇರ್ಸ್ ನಮ್ಮ ಕ್ರ್ಯೂ ಪೀಪಲ್ ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಬನ್ನಿ ನಮ್ಮ ಕ್ರ್ಯೂ ಪೀಪಲ್ ನಮಗೆ ಯಾವ ಥರ ಅಡುಗೆ ಮಾಡ್ತಾಯಿದ್ದಾರೆ ಅಂತ ನೋಡೋಣ. ಹೈಜೀನ್ ಎಲ್ಲ ಹೇಗೆ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ದಿಸ್ ಇಸ್ ಅವರ್ ಕಿಚನ್. ನಾನು ಆಗಲೇ ಹೇಳಿದಾಗೆ ಕಸ್ಟಮೈಸ್ ಮಾಡಿಸ್ಕೊಳ್ಬೋದು ಅಂತ ಕಂಪ್ಲೀಟಾಗಿ ಎಲ್ಲದನ್ನು ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಹೈಜೀನ್ ವಾಸ್ ಹೈಲಿ ಮೇಂಟೈನ್. ಇಟ್ ವಾಸ್ 10 on 10. ಫುಡ್ ವಾಸ್ 10 on 100. ಅಷ್ಟು ಸಖತ್ತಾಗಿತ್ತು. ನೈಟ್ ಟೈಮ್ ನೋಡಿ ಇಲ್ಲಿ ಲೈಕ್ ನಮ್ಮದು ಊಟದ ಟೈಮ್ ಆಗಿತ್ತು ಆಯಿತಾ. ಇಟ್ ವಾಸ್ ಅರೌಂಡ್ 9-9:30. ಸೊ ನಮಗೆ ಇನ್ನೂ ಒಂದು ಸ್ಟಾಪ್ ಕೊಟ್ಟಿದ್ರು ಟು ಹ್ಯಾವ್ ಅ ಫುಡ್. ಪ್ರಿಪೇರ್ ಆಗ್ತಾಯಿದೆ ಫುಡ್ಡು. ಅಷ್ಟೇ ನಾವು ನೈಟ್ ಬೋಟ್ ಹೌಸ್ ಟೂರ್ ಮಾಡಿಕೊಂಡು ಪಟ್ ಅಂತ ಮೇಲೆ ಹೋಗ್ಬಿಟ್ಟು ನೈಟೆಲ್ಲ ಏನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ. ಇದು ಲಿವಿಂಗ್ ಏರಿಯಾದಲ್ಲಿ ನಾವು ಜಾಸ್ತಿ ಇರ್ತಾನೆ ಇರಲಿಲ್ಲ. ಸೊ ಲಿವಿಂಗ್ ಏರಿಯಾ ವಾಸ್ ಕಂಪ್ಲೀಟ್ಲಿ ಲೈಕ್ ದಿಸ್. ನಿಮಗೆ 5 ಸ್ಟಾರ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು ಲಿವಿಂಗ್ ಏರಿಯಾ. ಹ್ಯಾವ್ ಅ ಲುಕ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸುಸ್ತಾಗಿ ಕೂತಿದ್ರು, ಬಟ್ ಚಿಲ್ಡ್ರನ್ ವೇರ್ ಸ್ಟಿಲ್ ಎಂಜಾಯಿಂಗ್ ದಿಯರ್ ಲೈಫ್. ನಮ್ಮ ಫ್ಯಾಮಿಲಿ ಪೀಪಲ್ಸ್ ಎಲ್ಲ ಊಟ ಅಂತ ಊಟಕ್ಕೆ ಕಾಯ್ತಾಯಿದ್ರು. ಫೈನಲಿ ಅವರ್ ಮೋಸ್ಟ್ ಹೈಜಿನಿಕ್ ಸೂಪರ್ ಊಟ ಆಸ್ ಅರೈವ್ಡ್ ಫ್ರಮ್ ಅವರ್ ಕೇರಳ ಪೀಪಲ್. ನಾವು ಅಗೇನ್ ರಾತ್ರಿ ಊಟ ಕೂಡ ಕಸ್ಟಮೈಸ್ ಮಾಡಿಸಿದ್ವಿ. ಏನೇನು ಬೇಕು ಅಂತ ಮೊದಲೇ ಅವ್ರಿಗೆ ಹೇಳಿದ್ವಿ. ಸೊ ಅವರು ನಮಗೆ ನಾವು ಯಾವ ಥರ ಮೆನ್ಯೂ ಅವರಿಗೆ ಕೊಟ್ಟಿದ್ವಿ ಆ ಥರನೇ ಪ್ರಿಪೇರ್ ಮಾಡಿದ್ರು. ಯು ಕ್ಯಾನ್ ಸಿ ಹಿಯರ್ ಪಲ್ಯ ಇರ್ಬೋದು, ಚಪಾತಿ, ರೈಸ್, ಕರ್ಡ್, ಸಾಂಬಾರ್. ವಿ ಹ್ಯಾಡ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ವಾಟ್ ವಾಸ್ ಕಸ್ಟಮೈಸ್ಡ್. ನೈಟ್ ಊಟ ಎಲ್ಲ ಆದಮೇಲೆ ಲೇಡೀಸ್ ವೆಂಟ್ ಟುಗೆದರ್ ಟು ಅ ರೂಮ್ ಟು ಹ್ಯಾವ್ ಸಮ್ ಗಾಸಿಪ್. ಮೇಲ್ಗಡೆಯಲ್ಲಿ ಅಂಕಲ್ಸ್ ಎಲ್ಲ ಪಾಲಿಟಿಕ್ಸ್ ಬಗ್ಗೆ ಅದು ಇದು ಅಂತ ಮಾತಾಡ್ಕೊಂಡು ಕೂತಿದ್ರು. ಒಬ್ಬೊಬ್ಬರಾಗೆ ವಿ ವರ್ ಇನ್ ಟು ಅವರ್ ರೂಮ್ಸ್. ಸೊ ಸೈನಿಂಗ್ ಆಫ್ ಫಾರ್ ಟುಡೇ. See you in the tomorrow morning. Good night. Lights off. Good night. See you in the morning. 9:45. ಒನ್ ಡೇ ಬೋಟ್ ಹೌಸಲ್ಲಿ ಮುಗೀತು. ಮಾರನೇ ದಿನ 9:45ಗೆ ನಮ್ಮದು ಚೆಕ್ಔಟ್ ಇತ್ತು. ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ವಿ ವರ್ ಅಬೌಟ್ ಟು ಚೆಕ್ಔಟ್. ಯಾರೆಲ್ಲ ಫ್ಯಾಮಿಲಿ ಜೊತೆ ಅಥವಾ ಫ್ರೆಂಡ್ಸ್ ಜೊತೆ ಕೇರಳ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬೋಟ್ ಹೌಸ್ ಇಸ್ ಅ ಮಸ್ಟ್ ವಿಸಿಟ್. ಟ್ರಸ್ಟ್ ಮೀ. ಇಫ್ ಯು ವಿಸಿಟ್ ದೆನ್ ಥ್ಯಾಂಕ್ ಮಿ ಲೇಟರ್. ಬೋಟ್ ಹೌಸ್ ಇಷ್ಟ ಆಗಿದ್ರೆ ಸೊ ನಾವು ಅವ್ರದ್ದು ಲೊಕೇಶನ್ ಹಾಗೆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಸಿ ಯು ದೆನ್, ಬೈ ಬೈ, ಟೇಕ್ ಕೇರ್.